ಇನ್ನು ರಾಜ್ಯದಲ್ಲಿ ಈಗಾಗಲೇ ಅಹಿಂದ ವಿಚಾರ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅಹಿಂದ ವಿಚಾರದಲ್ಲಿ ಅತ್ತ ಸಿದ್ದರಾಮಯ್ಯನವರು ತಮ್ಮ ಪಡೆಯನ್ನ ಮುಂದಿಟ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಸಾಕಷ್ಟು ವರ್ಷಗಳ ಬಳಿಕ ಮತ್ತೆ ದೇವೇಗೌಡರು ಸಿದ್ದರಾಮಯ್ಯನವರ ಅಹಿಂದ ಶಕ್ತಿಯನ್ನ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟವರು ಯಾರು? ಈಗ ಒಳ ಮೀಸಲಾತಿ ಇದೆಯಲ್ಲ, ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹಿಡಿತೀರ ನೀವು ಐದಾರು ಹೇಳಿರ್ತಾನೆ. ಒಂದು ಕ್ಷೇತ್ರ ಹುಡುಕೋದಕ್ಕೆ ಯುವರ್ ಸನ್ ಟು ವೆಕೇಟ್ ಟು ಕಂಟ್ರಿ. ಅಹಿಂದ ಮೇಲ್ಜಾತಿ ಪ್ರಾಬಲ್ಯದ ವಿರುದ್ಧ ಮಾಜಿ ಸಿಎಂ ದೇವರಾಜ ಅರಸ್ ಹುಟ್ಟು ಹಾಕಿರುವ ಪರಿಕಲ್ಪನೆ. ಇದೊಂದು ಸಂಘಟನೆಯಾಗಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಹಾಗೂ ದಲಿತರಿಗೆ ಬಲ ತಂದುಕೊಡುವ ಕೆಲಸ ಮಾಡಿದೆ. ಆದರೆ ಈ ಪರಿಕಲ್ಪನೆಯನ್ನ ಪುನರ್ಜೀವನಗೊಳಿಸಿತು ಅಂದ್ರೆ ಅದು ಸಿದ್ದರಾಮಯ್ಯ. ಇದೊಂದು ಸಂಘಟನೆಯಾಗಿ ಅಲ್ಲ, ಬದಲಿಗೆ ರಾಜಕೀಯ ಶಕ್ತಿಯಾಗಿ ಬೆಳೆಸಿದವರು ಟಗರು. ಆದರೆ ಯಾವಾಗ ಇಂತಹದೊಂದು ಶಕ್ತಿ ಕೇಂದ್ರಿಸಲು ಸಿದ್ದರಾಮಯ್ಯ ಸಜ್ಜಾಗಿದ್ರೋ ಆವತ್ತೇ ಎಚ್ ಡಿ ದೇವೇಗೌಡರು ವಿರೋಧಿಸಿದ್ರು. ಇದೀಗ ಸುಮಾರು 20 ವರ್ಷಗಳ ಬಳಿಕ ಮತ್ತೆ ಅಹಿಂದ ವಿಚಾರಕ್ಕೆ ದೊಡ್ಡಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಅಸಲಿಗೆ ಇದರ ಇತಿಹಾಸವನ್ನ ನೋಡೋಣ. ಅದಕ್ಕೂ ಮುನ್ನ ಅಹಿಂದ ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಅಂತ ನೋಡೋದಾದ್ರೆ, ಯಾವಾಗೆಲ್ಲ ಸಿದ್ದರಾಮಯ್ಯರಿಗೆ ಸಂಕಷ್ಟ ಎದುರಾಗುತ್ತೋ ಆಗೆಲ್ಲ ಅಹಿಂದ ಜೊತೆಗೆ ನಿಂತಿದೆ. ಸದ್ಯ ರಾಜ್ಯದಲ್ಲಿ ಕುರ್ಚಿ ಚರ್ಚೆ ನಡೀತಿದೆ. ಹೀಗಾಗಿ ಮೈಸೂರು ಮತ್ತೊಂದು ಅಹಿಂದ ಸಮಾವೇಶಕ್ಕೆ ಸಜ್ಜಾಗ್ತಿದೆ. ಜನವರಿ 25ಕ್ಕೆ ಅಹಿಂದ ಬೃಹತ್ ಸಮಾವೇಶ ನಡೆಯಲಿದೆ. ಮತ್ತೊಂದು ಕಡೆ ನೆಲಮಂಗಲದಲ್ಲಿ ಜನವರಿ 6ರಂದು ಅಹಿಂದ ಯುವ ಒಕ್ಕೂಟ ಸಿದ್ದರಾಮಯ್ಯ ಪರ ನಾಟಿ ಕೋಳಿ ಔತಣಕೂಟ ಏರ್ಪಡಿಸಿದೆ. ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಬದಲಿಸಬಾರದು ಅಂತ ಸಿದ್ದರಾಮಯ್ಯ ಆಪ್ತರು ಹೂಡಿರುವ ಅಹಿಂದಾಸ್ತ್ರವಿದು. ಈ ಅಹಿಂದ ಶಕ್ತಿ ಪ್ರದರ್ಶನವೇ ಸಿದ್ದರಾಮಯ್ಯರನ್ನ ಈ ಹಿಂದೆ ಜೆಡಿಎಸ್ನಿಂದ ದೂರ ಮಾಡಿತ್ತು. ಈ ಬಗ್ಗೆ ತೋರಿಸ್ತೀವಿ ನೋಡಿ. 2005 ರಾಜಕೀಯ ಸನ್ನಿವೇಶ ಬದಲಿಸಿದ್ದ ವರ್ಷ. ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ 2005ರ ಜುಲೈನಲ್ಲಿ ಅಹಿಂದ ಸಮಾವೇಶ ಆಯೋಜಿಸಿದ್ರು. ಈ ಸಮಾವೇಶ ಸಿದ್ದರಾಮಯ್ಯ ಪಾಲಿಗೆ ರಾಜಕೀಯ ಮೈಲುಗಲ್ಲಾಗಿತ್ತು. ಯಾಕಂದ್ರೆ ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಅಪಾರ ಬೆಂಬಲಿಗರನ್ನ ಗಳಿಸಿದ್ರು. ಬರೋಬ್ಬರಿ 14 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಆದ್ರೆ ಅಹಿಂದ ಸಮಾವೇಶಕ್ಕೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ವಿರೋಧಿಸಿದ್ರು. ಇಷ್ಟೇ ಯಾಕೆ, ಸಿದ್ದರಾಮಯ್ಯರನ್ನ ಈ ಕಾರಣಕ್ಕೆ ಜೆಡಿಎಸ್ನಿಂದಲೇ ಉಚ್ಚಾಟಿಸಿದ್ದು ಹಿಂದಿನ ಇತಿಹಾಸ. ಈಗ ಕೂಡ ದೇವೇಗೌಡರು ಅಹಿಂದ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತಾವು ಹಿಂದುಳಿದ ಸಮುದಾಯಗಳಿಗೆ ಕೊಟ್ಟ ಕೊಡುಗೆಯನ್ನ ಮೆಲುಕು ಹಾಕಿದ್ದಾರೆ. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಎಂದು ಹುಡುಕಾಟ ನಡೆಸಿದ್ದ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಅಹಿಂದದ ನಾಯಕ ಅಲ್ವಾ, ಕ್ಷೇತ್ರ ಹುಡುಕಲು ಯಾಕೆ ಕಷ್ಟ ಆಯಿತು ಅಂತ ಪ್ರಶ್ನಿಸಿದ್ರು. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟವರು ಯಾರು? ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್, ಕಾರ್ಪೊರೇಷನ್, ನಗರ ಪಾಲಿಕೆ, ನಗರಸಭೆ ಯಾರು? ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಕೊಡಲಿಲ್ಲ. ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. 6 ರೆಸಿಡೆನ್ಷಿಯಲ್ ಸ್ಕೂಲ್ ಕೊಟ್ಟರೆ ಏನದು? ಈ ಅಹಿಂದ ಯಾರು ಯಾವ ಲೇಬಲ್ ಇಟ್ಕೊಂಡು ಮಾಡಿ? ಹೌದು, ನೀವು ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಈಗ ಒಳ ಮೀಸಲಾತಿ ಇದೆಯಲ್ಲ, ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹಿಡಿತೀರ ನೀವು. ಬಾಗಲಕೋಟೆಯಲ್ಲಿ ನಿಂತ್ರಿ, ಕೋಲಾರದಲ್ಲಿ ನಿಲ್ಬೇಕು, ಬಾಗಲಕೋಟೆಯಲ್ಲಿ ನಿಲ್ಬೇಕು, ಬಾದಾಮಿ ಸಾರಿ, ನೀವು ಐದಾರು ಹೇಳಿರ್ತಾನೆ. ಒಂದು ಕ್ಷೇತ್ರ ಹುಡುಕೋದಕ್ಕೆ ನಮಗೆ ಶಕ್ತಿ ಇಲ್ಲಪ್ಪ, ನಾನು ರಾಮನಗರಕ್ಕೆ ಬಂದ್ಬಿಟ್ಟೆ ಅಂದರೆ ಎಲ್ಲಿ ಬೇಕಾದ್ರೂ ಗೆಲ್ಬಹುದು. ಮುಸ್ಲಿಮ್ಸು, ಹಿಂದೂಗಳು, ಅಲ್ಪಸಂಖ್ಯಾತರು, ಎನಿವೇರ್ ಇನ್ ದಿ ಸ್ಟೇಟ್ ಯು ಕ್ಯಾನ್ ವಿನ್. ಯುವರ್ ಸನ್ ಟು ವೆಕೇಟ್ ಟು ಕಂಟ್ರಿ. ರಾಜ್ಯ ರಾಜಕಾರಣದ ಅಹಿಂದ ಸಮಾವೇಶಕ್ಕೆ ಸಾಕ್ಷಿಯಾಗಲು ಸಜ್ಜಾಗ್ತಿದೆ. ಆದರೆ ಅಹಿಂದ ಸಮುದಾಯಗಳನ್ನೇ ಗುರಾಣಿ ಮಾಡಿಕೊಂಡ ಸಿದ್ದರಾಮಯ್ಯರ ವಿರುದ್ಧ ದೇವೇಗೌಡರು ವಾಗ್ಬಾಣಗಳ ಸುರಿಮಳೆಗೈದಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.